ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನು ತೋರ್ಸೋಕೆ ಹೋಗ್ತಾ ಇದ್ದೀನಿ ಅಂತಂದರೆ ವೆರೈಟಿ ಆಫ್ ಫಿಶ್ಗಳು, ತುಂಬ ಥರದ ಫಿಶ್ಗಳು, ಅದರ ಹೆಸರು ಏನು ಅಂತ ಹೇಳಿಬಿಟ್ಟು ಫಿಶ್ ಶಾಪ್ ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇದಕ್ಕೂ ಮೊದಲು ನಿಮಗೆ ಈ ಫಿಶ್ಗಳಲ್ಲಿ ಇದರಲ್ಲಿ ಯಾವ ಹೆಸರು ಗೊತ್ತಿದೆ, ಯಾವ ಹೆಸರು ನೀವು ಇಷ್ಟಪಡ್ತೀರಾ ಅನ್ನೋದನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ಸ್ನೇಹಿತರೆ, ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮುಂದೆ ಬರೋ ವಿಡಿಯೋಗಳನ್ನು ನೋಡ್ತಾ ಹೋಗಿ. ಇದೇ ಥರ ವಿಡಿಯೋಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಆಮೇಲೆ ಈ ವಿಡಿಯೋ ಕೊನೆಯಲ್ಲಿ ಫಿಶನ್ನು ಹೇಗೆ ಈಸಿಯೆಸ್ಟ್ ಮೆಥಡಲ್ಲಿ ಕಟ್ ಮಾಡೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇದು ಏನಂತಾರೆ ಮೀನಿಗೆ ಇದಕ್ಕೆ ಹೆಸರು? ಬ್ಲ್ಯಾಕ್ ಪಾಂಪ್ಲೆಟ್. ಇದು ಸಲ್ಮಾನ, ಇಂಡಿಯನ್ ಸಲ್ಮಾನ್. ಮತ್ತು ಇದು ಬಾಂಬೆ ಡಕ್. ಯಾವುದು? ಬಾಂಬೆ ಡಕ್ ಅಂತನಾ? ಇದು ವೈಟ್ ಪಾಂಪ್ಲೆಟ್. ಇದು ಕರಿಮೀನು. ಇದು ಕರಿಮೀನು ಅಂದರೆ ಸಣ್ಣ ಮೀನು ನೋಡಿದ್ದೆ ನಾನು. ಇದು ಪ್ರಾನ್ಸ್. ಯಾವ ಪ್ರಾನ್ಸ್ ಇದು? ಟೈಗರು. ಪ್ರಾನ್ಸ್ ಅಲ್ಲಿ ಸ್ಕ್ಯಾಂಪಿ. ವಾವ್. ಇದು ವೈಟ್ ಪ್ರಾನ್ಸ್. ಇದು ನಾರ್ಮಲ್ ಕೆರೆಗಳಲ್ಲೆಲ್ಲ ಇರುತ್ತಲ್ಲ? ಕೆರೆ ಸಮುದ್ರದ್ದು. ಸಾಕೋದು. ಓಕೆ. ಇದು ಸಮುದ್ರದ್ದು. ಇದು ಆಮೇಲೆ ಇದು ಏಡಿ. ಬ್ಲೂ ಇದೆಯಲ್ಲ ಇದು? ಅಂದ್ರೆ ಇದು ಸಾಕೋದಲ್ಲ, ಇದು ತಗೊಂಡ್ಬರೋದು ಏನೋ ಕಾಣಿಸುತ್ತಲ್ಲ? ಅದೇ ಸಮುದ್ರ. ಇದು ಯಾವುದು? ವೈಟು ಕಾಣೆ. ಲೇಡಿನಾ? ಓಕೆ. ಕಾಣೆ ಅಂತ ಹೆಸರು ಕೇಳಿದ್ದೀನಿ. ಇದು ಕಲ್ಲೂರು. ಆಮೇಲೆ ಇದು ಬಾಂಗ್ಡಾ. ಬಾಂಗ್ಡ. ಇದು ಮತ್ತಿ. ಸರ್, ಇದು ಅಂಜಲ್. ಇವ್ರಿಗೆಲ್ಲ ಗೊತ್ತು. ಇದು ಬಂದು ಅದು ಅಂಜಲ. ಇದು ಕಾಂಡಾಯಿ. ಇವರೇ ಪರ್ಫೆಕ್ಟ್ ಇದ್ದಾರೆ ಬಿಡಪ್ಪ ಇವರು. ಇದು ಗ್ರೀನ್ ಕೋಂತಿ. ಮತ್ತು ಇದು ಕಟ್ ಪೀಸ್ ಆಗಿತ್ತಲ್ಲ, ಕೊಕ್ಕರೆ. ಇದು ಬ್ಯಾಟ್ ಏನೋ ಅಂದರು. ಬ್ಯಾಟ್ ಯಾವ ಬ್ಯಾಟ್ ಇದು? ಓಕೆ. ಇದು ಪಾಂಪ್ಲೆಟ್ ಅಲ್ಲ? ಇದು ಡ್ಯಾಮ್ಲು. ಮತ್ತೆ ನಮ್ಮ ಊರಲ್ಲೆಲ್ಲ ಇದು ಪಾಂಪ್ಲೆಟ್ ಅಂತಾರಲ್ಲ? ಅದು ಒರಿಜಿನಲ್. ಇದು ಕೆರೆ ಪಾಂಪ್ಲೆಟ್ ಅಂತ. ಡ್ಯಾಮಲ್ಲಿ. ಕರೆಕ್ಟ್. ಓಕೆ. ಇದು ಯಾವುದು? ಇದು ಪಾಬ್ಡ ಅಂತಾರೆ. ಪಾಬ್ಡ ಅಂದರೆ ಬೆಂಗಾಲೀಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಬೆಂಗಾಲೀಸ್ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಕಮ್ಮಿ. ಓಕೆ. ಇದು ಅದು ಮಾಮೂಲಿ ಜಿಲೇಬಿ. ಅದರಲ್ಲಿ ಡಿಫ್ರೆಂಟ್ ಇದೆ. ಇದು ಒಂದು ಸ್ವಲ್ಪ ದೊಡ್ಡ ಸೈಜ್ ದೊಡ್ಡದಷ್ಟೇ. ಇದು ಕಾಟ್ಲಾ. ಇದು ರಘು. ಆಮೇಲೆ ಇದು ಗಿರ್ಲು ಅಂತಾರಲ್ಲ? ಸೆಡೆ ಮೀನು. ಇದು ಒಣ ಮೀನು ಮಾಡ್ತಾರಲ್ಲ, ಇದನ್ನು ಸ್ವಲ್ಪ ಮಾಡ್ತಾರೆ ಅಲ್ವಾ? ಓಕೆ. ಈ ಫಿಶನ್ನು ಯಾವ ಥರ ಕ್ಲೀನ್ ಮಾಡ್ತಾರೆ, ವೆರಿ ಈಸಿ ಮೆಥಡ್ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ಅಲ್ಲೇ ಹತ್ತಿರ ಹೋಗ್ಬಿಟ್ಟು. ರಘು ಮೀನು. फुल एक्सपीरियंस अड़ा निंदु क्लीनिंग में बहुत अच्छा एक्सपीरियंस है. हाँ
ಆಯಿತು.